ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಾಹಿತ್ಯ ಸಮ್ಮೇಳನಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ. ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಆಮಂತ್ರಣ. ಸಮ್ಮೇಳನ ಯಶಸ್ವಿಗೆ ಸಿದ್ದರಾಮಯ್ಯ ಶುಭ ಹಾರೈಕೆ. ಡಿಸೆಂಬರ್ 14ರಂದು ಡಾಕ್ಟರ್ ಎಚ್.ಎನ್. ನಾಗರಾಜರವರಿಗೆ ಪಟ್ಟಾಭಿಷೇಕ. ವಿವಿಧ ಮಠಾಧೀಶರ ಆಗಮನ. ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಯಾಗಿ ನೇಮಕ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಮದ್ದೂರು ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ. ನ್ಯಾಯ ಸಿಗುವವರೆಗೂ ಹೋರಾಟದ ಎಚ್ಚರಿಕೆ. ಕಾಲೇಜು ವಿದ್ಯಾರ್ಥಿಗಳಿಗೆ ರಸಪ್ರತಿಸ್ಪರ್ಧೆ ಆಯೋಜನೆ. ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಚಾಲನೆ. ಸಮ್ಮೇಳನ ಯಶಸ್ವಿಗೊಳಿಸಲು ಕಳಕಳಿ. ಸಕ್ಕರನಾಡು ಮಂಡ್ಯದಲ್ಲಿ 3 ದಿನಗಳ ಕಾಲ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅಧಿಕೃತವಾಗಿ ಆಹ್ವಾನವನ್ನು ನೀಡಿದ್ದಾರೆ. ಅತ್ಯಂತ ಮಹತ್ವದ ಕಾರ್ಯಕ್ರಮ. ಬಹುಶಃ ಈ ಥರದೊಂದು ಸಮ್ಮೇಳನ ಆಗಬೇಕು ಅಂತಂದರೆ ಈ ನಾಡಿನ ದೊರೆ ಅಂತ ಕರಿತೀವಿ, ಸಿದ್ದರಾಮಯ್ಯ ಅಥವಾ ಮುಖ್ಯಮಂತ್ರಿ ಯಾರೇ ಆಗಲಿ ಅವರು ಮನಸ್ಸು ಮಾಡಬೇಕು. ಅವರು ಆರ್ಥಿಕವಾದಂಥ ಒಂದು ಸಹಕಾರವನ್ನು ಕೊಡಬೇಕು. ಹಾಗಾಗಿ ಮಂಡ್ಯದ ವಿಷಯದಲ್ಲಿ ಸಿದ್ದರಾಮಯ್ಯವರು ಮುಕ್ತವಾಗಿ ಸಹಕಾರವನ್ನು ನೀಡಿದ್ದಾರೆ ಸಮ್ಮೇಳನಕ್ಕೆ. ಅದರ ಜೊತೆಗೆ ಜೋಶಿಯವರು ಕೂಡ, ಮಹೇಶ್ ಜೋಶಿ, ನಾಡೋಜ ಸಮ್ಮೇಳನದ ಅಥವಾ ಪರಿಷತ್ನ ರಾಜ್ಯಾಧ್ಯಕ್ಷರು, ಅವರ ಸಹಕಾರ ಮತ್ತು ಉಸ್ತುವಾರಿ ಸಚಿವರ ಒಂದು ಬದ್ಧತೆ ಇವೆಲ್ಲವೂ ಸೇರಿ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಸಮ್ಮೇಳನ ನಡೀತಿರುವಂಥದ್ದು. ಸೊ ಹಾಗಾಗಿ ಮೊದಲಿಗೆ ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಲೇಬೇಕು ತವರು ಜಿಲ್ಲೆಗೆ, ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕರ್ತವ್ಯ ಕೂಡ. ಹಾಗಾಗಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಬರುವಂತೆ ಅಧಿಕೃತವಾಗಿ ಆಹ್ವಾನವನ್ನು ನೀಡಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿ ಅಂತೇಳಿ ಶುಭವನ್ನು ಹಾರೈಸಿದ್ದಾರೆ. ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ 22ರವರೆಗೆ 3 ದಿನಗಳ ಕಾಲ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಆತ್ಮೀಯವಾಗಿ ಆಹ್ವಾನಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚೆಲುವರಾಯಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಜೋಶಿ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಸಕ್ಕರನಾಡಿನಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನಕ್ಕೆ ಬರುವಂತೆ ಆಹ್ವಾನ ನೀಡಲಾಯಿತು. ಆಹ್ವಾನ ಸ್ವೀಕರಿಸಿ ಮಾತನಾಡಿದ ಮುಖ್ಯಮಂತ್ರಿಗಳು ಸಮ್ಮೇಳನ ಯಶಸ್ವಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಾಸಕರುಗಳಾದ ರವಿಕುಮಾರ್ ಗೌಡ ಗಣಿಗ, ರಮೇಶ್ ಬಾಬು ಬಂಡಿಸಿದ್ದೇಗೌಡ, ವಿಧಾನ ಪರಿಷತ್ ಸದಸ್ಯರಾದ ಮಧುಮಾದೇಗೌಡ, ಜಿಲ್ಲಾಧಿಕಾರಿ ಕುಮಾರ ಸೇರಿದಂತೆ ಇತರರು ಹಾಜರಿದ್ದರು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ನೂತನ ಮಠಾಧೀಶರಾಗಿ ನೇಮಕವಾಗಿರುವ ಡಾಕ್ಟರ್ ಎಚ್.ಎಲ್. ನಾಗರಾಜರವರಿಗೆ ಪಟ್ಟಾಧಿಕಾರ ಮಹೋತ್ಸವ ಸಮಾರಂಭ ಇದೇ 14 ಮತ್ತು 15ರಂದು 2 ದಿನಗಳ ಕಾಲ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಬೆಂಗಳೂರು ಮೈಸೂರು ರಸ್ತೆಯ ಕೆಂಗೇರಿ ಬಳಿ ಇರುವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ನಡೆಯಲಿದೆ ಅಂತ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಮಂಕಲ ಲಂಕೇಶ್ ತಿಳಿಸಿದರು. ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಅಥವಾ ವಿಶೇಷವಾದಂಥ ಸುದ್ದಿ ಅಂತಲೇ ಹೇಳ್ಬೋದು. ಒಬ್ಬ IAS ಅಧಿಕಾರಿಯಾಗಿದ್ದವರು ಮಠಾಧೀಶರಾಗಿ ಅಧಿಕಾರ ಸ್ವೀಕಾರ ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭ. ಡಾಕ್ಟರ್ ಎಚ್.ಎಲ್. ನಾಗರಾಜರವರು ದಕ್ಷತೆಗೆ ಹೆಸರಾದಂಥ ಒಬ್ಬ ಅಧಿಕಾರಿಯಾಗಿದ್ದವರು, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದವರು. ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದರು. ಇದರ ಜೊತೆಗೆ ಹೆಚ್ಚುವರಿಯಾಗಿ ಮೈಸೂರು MD ಆಗಿ ಕೂಡ ದಕ್ಷತೆಯಿಂದ ಕೆಲಸ ಮಾಡಿದರು. ಅಜನಕ್ಕಾಗಿ ಒಂಥರ ಶಾಕ್ ನ್ಯೂಸ್ ಅಂತಾರಲ್ಲ ಹಂಗೆ. ಮತ್ತು ಸಮ್ಮೇಳನ ನಡೀತಾ ಇದೆ, ಅದರಲ್ಲಿ ತುಂಬ ಅಚ್ಚುಕಟ್ಟಾಗಿ ಸಮರ್ಥವಾಗಿ ಕೆಲಸ ಮಾಡ್ತಿದ್ದವರು, ವಿವಿಧ ವಿಭಾಗಗಳಲ್ಲಿ ಜವಾಬ್ದಾರಿ ಹೊತ್ತಿದ್ದವರು. ಇನ್ನೇನು ಸಮ್ಮೇಳನ ಇನ್ನೇನೊಂದು 10-15 ದಿನ ಇದೇನುವಾಗಲೇ ಒಂದು ನ್ಯೂಸ್ ಬರುತ್ತೆ. ಏನಂತಂದರೆ ನಾಗರಾಜರವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಮತ್ತು ಅವರು ಮಠಾಧೀಶರಾಗಿ ಆಯ್ಕೆ ಆಗ್ತಾರೆ ಅಂತ. ನಿಮಗೆ ಗೊತ್ತಿದೆ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಇತಿಹಾಸ. ಚಂದ್ರಶೇಖರನಾಥ ಸ್ವಾಮೀಜಿಯವರು ಅದರ ಸಂಸ್ಥಾಪಕ ಅಧ್ಯಕ್ಷರು, ಈಗಲೂ ಕೂಡ ಅವರೇ ಅದರ ಪೀಠಾಧಿಪತಿಗಳಾಗಿದ್ದಾರೆ. ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರು ಅವರ ಸ್ಥಾನಕ್ಕೆ ಈಗಾಗಲೇ ಹಿಂದಿಯೇ ಮಾತುಕತೆ ಆಗಿತ್ತು. ಸೊ ಕಾರಣಾಂತರದಿಂದ ಹೋಗೋಕ್ಕಾಗಿರಲಿಲ್ಲ. ಅದು ಸಕಾಲ ಕೂಡಿ ಬಂದ ಕಾರಣ ಈಗ ನಾಗರಾಜರವರು ತಮ್ಮ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ಅಲ್ಲಿ ಪಟ್ಟಾಭಿಷೇಕವನ್ನು ತೆಗೆದುಕೊಳ್ತಿರುವಂಥದ್ದು ಅದ್ಭುತವಾಗಿ 14 ಮತ್ತು 15 2 ದಿನಗಳ ಕಾಲ ಅದ್ಭುತವಾಗಿ ನಡೀತಾ ಇದೆ. ನಾಡಿನ ವಿವಿಧ ಮೂಲಗಳಿಂದ ಜನ ಬರ್ತಾ ಇದ್ದಾರೆ. ಅದು ವಿಶೇಷ ಏನಂತಂದರೆ 11 ನದಿಗಳ ಜಲವನ್ನು, ರಾಜ್ಯದ ಅತ್ಯಮೂಲ್ಯವಾದಂಥ 11 ನದಿಗಳ ಜಲವನ್ನು ಅಭಿಷೇಕ ಮಾಡುವಂಥ ಒಂದು ಪುಣ್ಯದ ಕೆಲಸ. ಇದರ ಜೊತೆಗೆ ದೊಡ್ಡ ಸಾಲ ಇದೆ ಮಠಾಧೀಶರು, ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. 2 ದಿನ ಅದ್ಭುತವಾಗಿ ಕೆಂಗೇರಿ ಬಳಿ ಇದ್ದಿರಲ್ಲ, ಪಂಚಗಣಪತಿ ನೋಡ್ತಿರಲ್ಲ, ಹೋಗ್ಬೇಕಾದ್ರೆ ಮೈಸೂರು ಬೆಂಗಳೂರಿಗೆ ರೈಟ್ ಸಿಗುತ್ತೆ. ಸೊ ಅಲ್ಲಿ ಅದ್ಭುತವಾಗಿ ನಡೀತಾ ಇದೆ. ಹಿಂದೆ ಚಂದ್ರಶೇಖರನಾಥ ಸ್ವಾಮೀಜಿಗಳು ಪಟ್ಟಾಭಿಷೇಕ ಆದಾಗಲೂ ಕೂಡ ದೇವೇಗೌಡರ ನೇತೃತ್ವದಲ್ಲಿ ದೊಡ್ಡ ಕ್ರೌಡ್ ಆಗೋಗಿತ್ತು, ಅಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಬಹುಶಃ ನನ್ನ ನೋಡಿದ್ರೆ ಈ ಕಾರ್ಯಕ್ರಮ ಕೂಡ ಅಷ್ಟೇ ಆಗುತ್ತೆ ಅಂತ. ಸೊ ಮಂಡ್ಯ ಜಿಲ್ಲೆಯಿಂದ ಮತ್ತು ನಾಡಿನ ಬೇರೆ ಬೇರೆ ಭಾಗಗಳಿಂದ ಅವ್ರಿಗೆ ಅಭಿಮಾನಿಗಳು ಹೆಚ್ಚು ಇದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತೇಳಿ ಲಂಕೇಶ್ರವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಲಂಕೇಶ್ರವರು ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮಿಗಳ ಆಶಯದಂತೆ ಜೊತೆಗೆ ಸದ್ಭಕ್ತರ ಅಪೇಕ್ಷೆಯಂತೆ ಶ್ರೀಮಠದ ಉತ್ತರಾಧಿಕಾರಿಯಾಗಿ ನಿಯೋಜಿತರಾಗಿರುವವರು ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಲೆಂಗೆಯ ಮತ್ತು
ಗಂಗಮ್ಮ ಅವರ ಪುತ್ರರಾದ ಡಾಕ್ಟರ್ ಎಚ್ ಎಲ್ ನಾಗರಾಜರವರನ್ನು ನೇಮಕ ಮಾಡಲಾಗುತ್ತಿದೆ ಅಂತ ಅವರು ಹೇಳಿದರು. ನಾಗರಾಜರವರು ಅರ್ಥಶಾಸ್ತ್ರದಲ್ಲಿ MA, MPhil, PhD ಪದವೀಧರರಾಗಿದ್ದಾರೆ. 2 ಸ್ನಾತಕೋತ್ತರ ಡಿಪ್ಲೊಮಾಗಳಲ್ಲಿ ತೇರ್ಗಡೆಯಾಗಿದ್ದಾರೆ. KS ಅಧಿಕಾರಿಯಾಗಿ ಆಯ್ಕೆಯಾಗಿ ಅನೇಕ ಸ್ಥಳಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 5 ಉಪಯುಕ್ತ ಕೃತಿಗಳನ್ನು ಬರೆದು ಪ್ರಕಟಿಸುವ ಮೂಲಕ ಸಾಹಿತ್ಯ ಸೇವೆ ಕೂಡ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಹಾಗೂ ಸಂಘ ಸಂಸ್ಥೆಗಳಿಂದ 16 ಪ್ರಶಸ್ತಿ ಪುರಸ್ಕೃತಗಳಿಗೆ ಭಾಜನರಾಗಿದ್ದಾರೆ. ಹಾಲಿ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿ ಮತ್ತು ಹೆಚ್ಚುವರಿಯಾಗಿ ಮಂಡ್ಯ ಮೈಶುಗರ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ನಾಡಿನ ವಿವಿಧ ಭಾಗಗಳಿಂದ ಮಠಾಧೀಶರು ಹಾಗೂ ಗಣ್ಯರು ಪಾಲ್ಗೊಳ್ಳುತ್ತಿದ್ದು, ಮಂಡ್ಯ ಜಿಲ್ಲೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಭಕ್ತರು ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿಕೊಂಡರು. ಇತ್ತೀಚಿನ ದಿನಗಳಲ್ಲಿ ತಿಳಿದ ಹಾಗೆ ಜನಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿದ್ದಂತಹ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಡಾಕ್ಟರ್ HL ನಾಗರಾಜ್ ಸರ್ ಅವರು ಒಂದು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಸಾಮಾಜಿಕ ವಲಯಗಳಲ್ಲಿ ಅಸ್ಪಷ್ಟವಾಗಿ ಏನೋ ಒಂದು ಗೊಂದಲದಲ್ಲೇ ಕೆಲವರಿಗೆ ವಿಚಾರ ಗೊತ್ತಾಗ್ತಿತ್ತು, ಕೆಲವ್ರಿಗೆ ಗೊತ್ತಾಗ್ತಿರಲಿಲ್ಲ, ಊಹಪ್ಪ ಅಂತ ಅನ್ಕೊಂಡು ಕೆಲವರು ಸುಮ್ಮನಾಗ್ತಾ ಇದ್ರು. ಅವರ ಒಂದು ಆಧ್ಯಾತ್ಮಿಕ ಸೈದ್ಧಾಂತಿಕ ನಿಲುವಿನಲ್ಲಿ ಸರ್ಕಾರಿ ಕೆಲಸಕ್ಕೆ ಈಗ ತಕ್ಷಣ ರಜೆಯನ್ನು ಹಾಕಿದ್ದಾರೆ. ನಂತರ ದಿನಗಳಲ್ಲಿ ಅವರ ಕಾರ್ಯಕ್ಷೇತ್ರ ವ್ಯಾಪ್ತಿಯನ್ನು ಗುರುತಿಸಿಕೊಂಡು ಮತ್ತೆ ಕಾನೂನು ತೊಡಕುಗಳನ್ನು ನೋಡಿಕೊಂಡು ಏನು ಈ ನಿರ್ಧಾರ ತಗೊಂಡಿದ್ದಾರೆ ಅಂತಂದರೆ, ಕೆಂಗೇರಿ ಇರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠದಕ್ಕೆ ಪೀಠಾಧ್ಯಕ್ಷರಾಗಿ ನಿಯೋಜಿತಗೊಂಡಿದ್ದಾರೆ. ಇದೇ ತಿಂಗಳು ಶನಿವಾರ 14ನೇ ತಾರೀಕು ನಡೆಯುವಂತಹ ಕೈಂಕರ್ಯ ಕೆಲಸ ಕಾರ್ಯಗಳಲ್ಲಿ ಪ್ರತಿಷ್ಠಿತ ಕರ್ನಾಟಕದ ಮಹಾ ಸಂಸ್ಥಾನದ ಮಠಗಳ ಸ್ವಾಮೀಜಿಗಳು ಹಾಗೂ ಪ್ರಮುಖರ ಒಂದು ಸಮಾಗಮನದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠದ ಪರಮ ಪೂಜ್ಯ ಶ್ರೀ ಜಗದ್ಗುರು ಚಂದ್ರಶೇಖರ ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ಒಂದು ಪೀಠಾಧ್ಯಕ್ಷ ಏನೈತೆ ಅದರ ನಿಯೋಜನೆಗೊಂಡು ಏನು ಇವತ್ತು ವಿಶ್ವ ಒಕ್ಕಲಿಗರ ಮಠ ಅದ, ಅದನ್ನು ಒಂದು ಜಾತಿ ಧರ್ಮಕ್ಕೆ ಮೀಸಲಾಗದೆ ವಿಶ್ವಮಾನವನ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಸಾಮಾಜಿಕ ಕೆಲಸಗಳನ್ನು ಇನ್ನೂ ಹೆಚ್ಚು ಮಾಡುವ ಒಂದು ದಿವ್ಯ ದೃಷ್ಟಿಕೋನದಿಂದ ಅವರು ಚಿಕ್ಕ ವಯಸ್ಸಿನಲ್ಲೇ ಬಹಳ ಆಧ್ಯಾತ್ಮಿಕವಾಗಿ ಒಲವಿಟ್ಕೊಂಡಿದ್ದಂಥವ್ರು. ಅವರ ವಿದ್ಯಾಭ್ಯಾಸ ಕೂಡ ಮಠ ಮಾನ್ಯಗಳ ಶಿಕ್ಷಣ ಸಂಸ್ಥೆಗಳಲ್ಲೇ ಅವರು ಮಾಡಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. 2006ರಲ್ಲಿ ಅವರು KS ಉತ್ತೀರ್ಣ ಆದತ್ವದಿಂದ ಮಂಡ್ಯ ಜಿಲ್ಲೆ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕರ್ನಾಟಕಾದ್ಯಂತ ಒಂದು ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಆ ಥರದ ಒಂದು ವ್ಯಕ್ತಿ ಒಂದು ಸಾರ್ವಜನಿಕ ಕೆಲಸಗಳಲ್ಲಿ ಇನ್ನೂ ಹೆಚ್ಚು ನಿವೃತ್ತಿಯಾಗಂಟ ಸರ್ಕಾರಿ ಸೇವೆಯಲ್ಲೇ ಇರಬೇಕು ಎಂಬುದು ಕೆಲವರ ಆಸೆಯಾಗಿತ್ತು. ಆದರೆ ಅವರ ಕಾರ್ಯಕ್ಷೇತ್ರ ವ್ಯಾಪ್ತಿ ಬಹಳ ದೊಡ್ಡದಾಗಿ ಯೋಚನೆ ಮಾಡೋದ್ರಿಂದ ಒಂದು ಯಾರೇ ಬಲವಂತ ಇಲ್ಲದೆ ಅವರೇ ಸ್ವ ಇಚ್ಛೆಯಿಂದ ಸನ್ಯಾಸತ್ವವನ್ನು ದೀಕ್ಷೆಯನ್ನು ಇದೇ 14ನೇ ತಾರೀಕು ಶನಿವಾರ ಪಡೆದುಕೊಂಡು ಏನು ಇವತ್ತು ಮಹಾಸಂಸ್ಥಾನದ ಮಠದ ಪೀಠಾಧ್ಯಕ್ಷರುಗಳಿದ್ದಾರೆ, ಶ್ರೀಮಠ ಆಗ್ಬೋದು, ಅಷ್ಟಮ ಮಠ ಆಗ್ಬೋದು, ಎಲ್ಲ ಮಠದ ಒಂದು ಪೀಠಾಧ್ಯಕ್ಷರ ಸಮ್ಮುಖದಲ್ಲಿ ಶನಿವಾರ ದೀಕ್ಷೆ ಪಡ್ಕೊಂಡು ಭಾನುವಾರ ಬೆಳಗಿನ ಜಾವ 6ರಿಂದ 9 ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾಗಿ ಅವರು ಆಗ್ತಾ ಇದ್ದಾರೆ. ಆ ಕಾರಣದಿಂದ ಇನ್ನೂ ಅವರ ಸೇವೆ ಜಿಲ್ಲೆ ರಾಜ್ಯ ಉದ್ದಗಲಕ್ಕೂ ಪಸರಿಸಲಿ. ಇನ್ನು ದೀನ ದುರ್ಬಲ ಅಸಹಾಯಕರಿಗೆ ಶಿಕ್ಷಣ, ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲೂ ಅವರ ಸೇವೆ ದೊರಕಲಿ ಎಂಬ ಒಂದು ಆಶಯದಿಂದ ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಬನ್ನಿ ಹಾಗೂ ಮಂಡ್ಯ ಜಿಲ್ಲೆ ಅಕ್ಕಪಕ್ಕದವ್ರಿಗೆ ವಿಚಾರ ಗೊತ್ತಾಗಲಿ ಅಂತ ಈ ಪತ್ರಿಕಾಗೋಷ್ಠಿಯನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಸುಜಾತ ಕೃಷ್ಣ, ಕುಮಾರ್ ಗೌಡ, ರಕ್ಷಿತ್, ಪ್ರಭುಸ್ವಾಮಿ ಉಪಸ್ಥಿತರಿದ್ದರು. ಡಿಸೆಂಬರ್ 20ರಿಂದ ಮಂಡ್ಯದಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಈವೆಂಟ್ ಕಮಿಟಿ ವತಿಯಿಂದ ಹಮ್ಮಿಕೊಂಡಿರುವ ಕಾಲೇಜು ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಮಂಡ್ಯದ ಕಲ್ಲು ಕಟ್ಟಡ ಕಾಲೇಜಿನಲ್ಲಿ ನಡೆಯಿತು. ನಾವು ಹಿಂದೆ ಮೊನ್ನೆ ನಾನೇ ನ್ಯೂಸ್ ಓದಿದ್ದೆ, ಅದು ಶಾಲಾ ಹಂತದಲ್ಲಿ ನಡೆದಿತ್ತು. ಶಾಲಾ ಹಂತದಲ್ಲಿ ಮೊದಲಿಗೆ ನಡೀತು. ಇವತ್ತು ಅದು ಕಾಲೇಜು ಮಟ್ಟ ಅಂತ, ಅವತ್ತು ಶಾಲಾ ಮಕ್ಕಳಿಗೆ, ಇವತ್ತು ಕಾಲೇಜು ಮಕ್ಕಳಿಗೆ ಆಗಿದೆ 2 ಹಂತದಲ್ಲಿ. ಇದಾದ ನಂತರ ನೆಕ್ಸ್ಟು ಬಹುಶಃ ಅದು ತಾಲೂಕು ಹಂತದಲ್ಲಿ 7 ತಾಲೂಕುಗಳು ಏಕಕಾಲಕ್ಕೆ ನಡೆಯುತ್ತೆ. ರಸಪ್ರಶ್ನೆ ನಿಮಗೆ ಹೇಳಿದ್ದೀನಲ್ಲ ಮೊದಲೇ, ಪ್ರತಿಯೊಂದು ಪ್ರಶ್ನೆಗಳು ತುಂಬ ಅಚ್ಚುಕಟ್ಟಾಗಿದ್ದಾವೆ, ಅರ್ಥಪೂರ್ಣವಾಗಿದ್ದಾವೆ. ಸೊ ಈಗ ತಾಲೂಕೆಲ್ಲ ಆದಮೇಲೆ ಅದು ಜಿಲ್ಲಾ ಮಟ್ಟಕ್ಕೆ ಬರುತ್ತೆ. ಜಿಲ್ಲಾ ಮಟ್ಟದಲ್ಲಿ ವಿಜೇತರಾದ ಮಕ್ಕಳಿಗೆ ಒಂದು ಗೌರವಿತವಾದಂಥ ಒಂದು ಆನರ್ ಕೊಟ್ಟು ಸಮ್ಮೇಳನದಲ್ಲಿ ಮಾಡುವಂಥದ್ದು. ಇದು ಒಳ್ಳೆಯ ಕಾರ್ಯಕ್ರಮ. ಇದು ಜನರಲ್ ನಾಲೆಡ್ಜನ್ನು ಅವತ್ತು ಜಿಲ್ಲಾಧಿಕಾರಿಗಳು ಹೇಳ್ದಂಗೆ
ಮಕ್ಕಳು ಬೆಳೆಸಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಸೊ ಅದನ್ನು ಮೀರಾ ಶಿವಲಿಂಗ ಉದ್ಘಾಟಿಸಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಮಂಡ್ಯದ ಕಲ್ಲುಕಟ್ರ ಕಾಲೇಜಿನಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಂಚಾಲಕಿಯಾದ ಡಾಕ್ಟರ್ ಮೀರಾ ಶಿವಲಿಂಗಿಯರವರು ರಸಪ್ರಶ್ನೆ ಸ್ಪರ್ಧೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಮೀರಾ ಶಿವಲಿಂಗಿಯರವರು ಕನ್ನಡ ಭಾಷೆ ಪ್ರಾಚೀನ ಭಾಷೆಯಾಗಿದ್ದು ಸುಮಾರು 2000 ವರ್ಷಗಳ ಇತಿಹಾಸವಿರುವ ಭಾಷೆಯಾಗಿದೆ. 3 ಪರಿಪೂರ್ಣ ಭಾಷೆಗಳಲ್ಲಿ ಕನ್ನಡ ಪ್ರಮುಖ ಭಾಷೆಯಾಗಿದೆ. ಕನ್ನಡಿಗರಿಗೆ ನಾವು ಕನ್ನಡ ನಾಡಲ್ಲಿ ಹುಟ್ಟುವುದೇ ಒಂದು ಪುಣ್ಯ. ವಿದ್ಯಾರ್ಥಿಗಳಲ್ಲಿ ಕನ್ನಡ ಪ್ರಜ್ಞೆ ಬರಬೇಕು. ಅದಕ್ಕಾಗಿಯೇ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ ಅಂತ ಹೇಳಿದರು. ಸಾಹಿತ್ಯ ಸಮ್ಮೇಳನ ನಡೆಸುವಂತಹ ಉದ್ದೇಶನೇ ಎಲ್ಲರಲ್ಲಿಯೂ ಒಂದು ಕನ್ನಡ ಪ್ರಜ್ಞೆ ಬರಲಿ, ಕನ್ನಡ ಪ್ರೇಮ ಬರಲಿ, ಹಾಗೆ ಕನ್ನಡ ನಮ್ಮದು ಅನ್ನೋ ಒಂದು ಅಭಿಮಾನ ಬರಲಿ ಅಂತ ಹೇಳಿ ಈ ಒಂದು ಸಮ್ಮೇಳನವನ್ನು ಇಲ್ಲಿ ಆಚರಿಸ್ತಾ ಇದ್ದಾವೆ. ನಿಮ್ಗೆ ಗೊತ್ತಿರೋ ಹಾಗೆ ಮೊದಲು ಸುಮಾರು 30 ವರ್ಷಗಳ ನಂತರ ಈ ಸಮ್ಮೇಳನ ಬಂದಿದೆ. ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ರಾಘವೇಂದ್ರ ಮಾತನಾಡಿ, ಕನ್ನಡ ಭಾಷೆ ನಶಿಸಬಾರದು, ಕನ್ನಡ ತಾಯಿ ಭಾಷೆ ಇದ್ದ ಹಾಗೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡಿಕೊಂಡರು. ಸಾಹಿತ್ಯ ಸಮ್ಮೇಳನಗಳು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಕನ್ನಡ ನಮ್ಮ ಭಾಷೆ ನಶಿಸಿ ಹೋಗಬಾರ್ದು. ನಾವೆಲ್ಲ ತಿಳ್ಕೊಬೇಕು, ಕನ್ನಡ ನಮ್ಮ ತಾಯಿ ಭಾಷೆ, ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ವರ್ಷ ನಾವು ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತೀವಿ. ಈ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲ ಭಾಗವಹಿಸಿ. ಪರಿಷತ್ನ ಗೌರವ ಕಾರ್ಯದರ್ಶಿಗಳಾದ ಉಸ್ಕೂರು ಕೃಷ್ಣೇಗೌಡ ಮಾತನಾಡಿ, ಸಾಮಾನ್ಯ ಜ್ಞಾನ ಎನ್ನುವುದು ವಿದ್ಯಾರ್ಥಿಗಳಲ್ಲಿ ಅಗತ್ಯವಾಗಿ ಬೇಕಾದಂಥ ವಿಷಯವಾಗಿದೆ. ಸಾಮಾನ್ಯ ಜ್ಞಾನ ಅದು ಸಾಮಾನ್ಯವಾಗಿ ಇರಬೇಕು. ಕನ್ನಡ ಭಾಷೆ ಕಲಿಯಲು ಯಾವುದೇ ಚೌಕಟ್ಟಿಲ್ಲ ಅಂತ ಅವರು ಹೇಳಿದರು. ಈಗ ಇದು ಸಾಮಾನ್ಯ ಜ್ಞಾನ ಪರೀಕ್ಷೆ ಅಂತೇಳಿ ತಾವೆಲ್ಲರಿಗೂ ಗೊತ್ತು. ಸಾಮಾನ್ಯ ಜ್ಞಾನವನ್ನು ಹೇಗೆ ಕಲಿಬೇಕು ಅಂತೇಳಿ. ಸಾಮಾನ್ಯ ಜ್ಞಾನಕ್ಕೆ ಒಂದು ಚೌಕಟ್ಟಿದೆಯಾ? ಸಿಲೆಬಸ್ ಇದೆಯಾ? ಇಲ್ಲ, ಚೌಕಟ್ಟಿಲ್ಲ. ಯಾವತ್ತೂ ಕೂಡ ಸಾಮಾನ್ಯ ಜ್ಞಾನಕ್ಕೆ ಸಾಮಾನ್ಯವಾಗಿ ಕಲಿಬೇಕು. ನೀವು ಒಂದು ಚೌಕಟ್ಟನ್ನು ಹಾಕೊಂಡ್ರೆ ಸಾಮಾನ್ಯ ಜ್ಞಾನವನ್ನು ಕಲೀಲಿಕ್ಕೆ ಸಾಧ್ಯ ಆಗಲ್ಲ. ಅದು ಕನ್ನಡ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಅಥವಾ ಖಗೋಳಶಾಸ್ತ್ರ ಯಾವುದೇ ಆಗಿರ್ಬೋದು, ಒಂದು ಚೌಕಟ್ಟು ಅಂತಕ್ಕಂಥದ್ದು ಸಾಮಾನ್ಯ ಜ್ಞಾನಕ್ಕೆ ಇಲ್ವೇ ಇಲ್ಲ. ಇದೇ ಸಂದರ್ಭದಲ್ಲಿ ಗಣ್ಯರು ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿತರಣೆ ಮಾಡಿದರು. ವೇದಿಕೆಯಲ್ಲಿ ಸಮ್ಮೇಳನದ ಪದಾಧಿಕಾರಿಗಳಾದ ಅಪ್ಪಾಜಪ್ಪ, ತಮ್ಮೇಗೌಡ, ಒಡಲು ಶ್ರೀಧರ್, ಉಸ್ಕೂರು ಕೃಷ್ಣೇಗೌಡ, ಚಂದ್ರಲಿಂಗು, ಸಬ್ನಹಳ್ಳಿ ಶಶಿಧರ್, ಮಂಜಶೆಟ್ಟಿ, ಧನಂಜಯ, ಕಬ್ಬನಹಳ್ಳಿ ಶಂಭು ಸೇರಿದಂತೆ ಇತರರಿದ್ದರು. ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ದೈವ ದಿನರಾದ ಹಿನ್ನೆಲೆಯಲ್ಲಿ ಕೇರ್ಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಅವರ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆ ಯಶಸ್ವಿಯಾಗಿ ನಡೆದಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಮಹಾರಾಷ್ಟ್ರ ಮಾಜಿ ರಾಜ್ಯಪಾಲರು ಹಾಗೂ ಮಾಜಿ ವಿದೇಶಾಂಗ ಸಚಿವ ಎಸ್ ಎಂ ಕೃಷ್ಣ ಅವರ ನಿಧನದಿಂದ ರಾಜಕೀಯ ಕೊಂಡಿ ಕಳಚಿದೆ. ಪಕ್ಷಕ್ಕೆ ಹಾಗೂ ರಾಜ್ಯಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ನನಗೆ ಅತೀವ ದುಃಖ ತಂದಿದೆ ಅಂತ ನಾಗಣ್ಣ ನೋವು ವ್ಯಕ್ತಪಡಿಸಿದರು. ಎಸ್ ಎಂ ಕೃಷ್ಣ ದೈವ ದಿನರಾದ ಹಿನ್ನೆಲೆಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಎಸ್ ಎಂ ಕೃಷ್ಣ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅನೇಕ ಏಳುಬೀಳುಗಳನ್ನು ಸವಾಲುಗಳನ್ನು ಎದುರಿಸಿದ್ದಾರೆ. ಅವರೊಬ್ಬ ಅದ್ಭುತವಾದ ರಾಜಕಾರಣಿ ಅಂತ ಹೇಳಿದರು. ಎಸ್ ಎಂ ಕೃಷ್ಣ ಸಾಹೇಬರು ಅವರು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಅವರು ನಮ್ಮ ಬೆಂಗಳೂರಿಗೆ ಸಿಂಗಾಪುರನ್ನು ಮಾಡುವಂಥ ಒಂದು ಕೆಲಸವನ್ನು ಅವರು ಕೈಗೆತ್ತಿಕೊಂಡ್ರು. IT-BT ಕಂಪನಿಗಳನ್ನು ಸ್ಥಾಪನೆ ಮಾಡುವಂಥ ಒಂದು ಕೆಲಸದಲ್ಲಿ ಕೈಗೆತ್ತಿಕೊಂಡ್ರು. ಮತ್ತು ವಿದೇಶಾಂಗ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರಬೇಕಾದ್ರೆ ವಿದೇಶಾಂಗ ಸಚಿವರಾಗಿ ಅಲ್ಲಿ ಒಂದು ಭಾಷಣ ಮಾಡುವಂಥ ಕೆಲಸವನ್ನು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಮಾಡಿದರು. ಅಂಥ ಒಂದು ವಿಷಯವನ್ನು ನಾವು ಕೇಳಿದ್ದೀವಿ. ಮತ್ತು ನಾವು ಇವರು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ನಮ್ಮ ರೈತರಿಗೆ ಮಳೆ ಇಲ್ಲ ಅಂದ ಕಾಲದಲ್ಲಿ ಮೋಡಗಳಿಗೆ ಬಿತ್ತನೆ ಮಾಡುವಂಥ ಕೆಲಸವನ್ನು ಮಾಡಿ ಇದು ಮಳೆಯನ್ನು ಊಹಿಸಿ ರೈತರಿಗೆ ಒಂದು ನೆರವಾಗುವಂಥ ಕೆಲಸವನ್ನು ನಮ್ಮ ಕೃಷ್ಣರವರು ಮಾಡಿದರು. ಅದರಿಂದ ನಮ್ಮ ಜಿಲ್ಲೆಯವರೇ ಆದಂಥ ನಮ್ಮ ಎಸ್ ಎಂ ಕೃಷ್ಣರವರಿಗೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಬೆಡದಹಳ್ಳಿಯ ಶ್ರೀ ರುದ್ರಮುನಿ ಸ್ವಾಮೀಜಿ ಮಾತನಾಡಿ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವ ಎಸ್ ಎಂ ಕೃಷ್ಣರವರು ಅದ್ಭುತ ರಾಜಕಾರಣಿ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ವಿಶ್ವ ಕಂಡಂತಹ ಮಹಾನ್ ಚೇತನ ಅವರ ಬದುಕು ಎಲ್ಲರಿಗೂ ವಿಶ್ವಕೋಶ. ಅಂತಹ ಮಹಾನ್ ವ್ಯಕ್ತಿತ್ವವನ್ನು ಕಳೆದುಕೊಂಡಂಥ ಇವತ್ತು ಎಲ್ಲ ನಾಗರಿಕರು ದುಃಖದಿಂದಿದ್ದಾರೆ. ಆ ದುಃಖವನ್ನು ಭರಿಸುವಂಥ ಶಕ್ತಿ ಎಲ್ಲರಿಗೂ ಭಗವಂತ ಕೊಡಲಿ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ. ಈ ಸಂದರ್ಭದಲ್ಲಿ ರುದ್ರಮುನಿ ಸ್ವಾಮೀಜಿ, ಪೂರ್ಣಚಂದ್ರ ತೇಜಸ್ವಿ, ಅಗ್ರಹಾರ ಬಾಚರಣಿ ನಾಗೇಶ್, ನೀಲಕಂಠ್, ಮಂಜುನಾಥ್ ಸೇರಿದಂತೆ ಅನೇಕರಿದ್ದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ KS ನರಸಿಂಹಸ್ವಾಮಿ ಟ್ರಸ್ಟ್ ವತಿಯಿಂದ ಇದೇ 15ರ ಭಾನುವಾರ ಸಂಜೆ 5:30 ಗಂಟೆಗೆ ಮಂಡ್ಯದ ಬಾಲಭವನದಲ್ಲಿ KSನ ಗೀತ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ
KS ನರಸಿಂಹಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರು ನಾಡಿನ ಹಿರಿಯ ಗಾಯಕರಾದಂಥ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಸಮಸ್ತ ಕನ್ನಡ ಬಂಧುಗಳನ್ನು ಸಮ್ಮೇಳನಕ್ಕೆ ಸ್ವಾಗತಿಸುವ ಸಲುವಾಗಿ KS ನರಸಿಂಹಸ್ವಾಮಿ ಟ್ರಸ್ಟ್ ವತಿಯಿಂದ ಈ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮವನ್ನು ತೈಲೂರು ವೆಂಕಟಕೃಷ್ಣ ಅವರು ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಕಿಕ್ಕೇರಿ ಕೃಷ್ಣಮೂರ್ತಿ ವಹಿಸುವರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ BV ನಂದೀಶ್ ಮಾತನಾಡಲಿದ್ದಾರೆ. ಗಾಯಕರಾದ ಶ್ರೀನಿವಾಸ್ ಉಡುಪ, ಪೂರ್ಣಿಮಾ, ಡೇವಿಡ್ ಪ್ರತಿಭಾಂಜಲಿ, ವಿದ್ಯಾಶಂಕರ್, ಶ್ರೀಧರ್, ಇಂದಿರಾಮಯ್ಯ, ಶಿವಶಂಕರ್ ಸೇರಿದಂತೆ ಅನೇಕ ಕಲಾವಿದರು ಗೀತಗಾಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ವಿವರಿಸಿದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯೋ ದೃಷ್ಟಿಯಲ್ಲಿ ಸಮಸ್ತ ಕನ್ನಡಿಗರಿಗೆ, ಕಲಾಬಂಧುಗಳಿಗೆ ನಮ್ಮ ಜಿಲ್ಲೆಗೆ ಸ್ವಾಗತ ಕೋರೋ ನಿಟ್ಟಿನಲ್ಲಿ KS ಟ್ರಸ್ಟ್ ವತಿಯಿಂದ ಒಂದು ಗೀತ ನೃತ್ಯೋತ್ಸವ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವ್ರಿಗೆಲ್ಲ ಸ್ವಾಗತ ಕೋರೋಣ ಅನ್ನುವಂಥ ನಿರ್ಧಾರವನ್ನು ಮಾಡಿದ್ವಿ. ಹಾಗಾಗಿ ಸ್ವಲ್ಪ ತರಾತುರಿ ಅನ್ಸಿದ್ರು ಕೂಡ ಇದು ಕರ್ತವ್ಯದ ದೃಷ್ಟಿಯಿಂದ ಟ್ರಸ್ಟ್ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಹಮ್ಮಿಕೊಂಡು ನಾನು ಮಾನ್ಯ ಸದಸ್ಯ ಕಾರ್ಯದರ್ಶಿಗಳ ನಂದೀಶ್ ಅವ್ರ ಹತ್ರ ಚರ್ಚೆ ಮಾಡಿ, ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿ, ನಿರ್ದೇಶಕರ ಹತ್ರ ಚರ್ಚೆ ಮಾಡಿ ಈ ಥರದೊಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿಕೊಂಡಿದ್ವಿ. ನಿರೀಕ್ಷಿತವಾಗಿ ನಮ್ಮ ನೆಚ್ಚಿನ ನಾಯಕರಾದ SM ಕೃಷ್ಣ ಅವರು ತೀರ್ಕೊಂಡ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತು ಮೊನ್ನೆ 2 ದಿನ ನಾವು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಇದಕ್ಕೆ ನಾವು ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸ್ವಲ್ಪ ನಮಗೆ ತೊಂದರೆಗಳಾಯಿತು. ಆದರೆ ನಾನು ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ, ನಾನೇನಾದ್ರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ ಪ್ರಪ್ರಥಮವಾಗಿ ನನಗೆ ಬೆಂತಟ್ಟಂಥವ್ರು SM ಕೃಷ್ಣ ಅವರು. ಹಾಗಾಗಿ ಅವರು ಒಂಥರ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಬೆಂತಟ್ಟಿ ಪ್ರೋತ್ಸಾಹ ನೀಡಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾನು ಸಂಗೀತ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅನ್ನೋದು ಅವ್ರ ಒತ್ತಾಸೆ ಕೂಡ ಆಗಿತ್ತು. ಹಾಗಾಗಿ ಧೈರ್ಯವಾಗಿ ನೀನು ಮುಂದಕ್ಕೆ ಹೋಗು, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ನನಗೆ ಅವರು ಒತ್ತಾಸೆ ಕೊಟ್ಟರು. ಬಹಳ ಆಶ್ಚರ್ಯ ಅಂದರೆ SM ಕೃಷ್ಣ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥ 5 ವರ್ಷದ ಪೀರಿಯಡಲ್ಲಿ 52 ಕಾರ್ಯಕ್ರಮಗಳನ್ನು ಘನ ಸರ್ಕಾರದ ವತಿಯಿಂದ ನಾನು ಮಾಡಿದೆ ಅನ್ನುವಂಥದ್ದು. ಅವತ್ತು ಸಾಂಕೇತಿಕವಾಗಿ ಬಾಲಭವನ ಉದ್ಯಾನವನದಲ್ಲಿ ಒಂದಷ್ಟು ಗೀತಗಾಯನ, KSನ ಗೀತೆಗಳ ಗಾಯನ, ನಾಡಿನ ಪ್ರಖ್ಯಾತ ಕಲಾವಿದರು ಕೂಡ ಅದರಲ್ಲಿ ಅನೇಕ ಜನ ಭಾಗವಹಿಸ್ತಾರೆ. ಮತ್ತು KS ನರಸಿಂಹಸ್ವಾಮಿಯವರ ಗೀತೆಗಳಿಗೆ ನೃತ್ಯ ಅವತ್ತು ಆ ವೇದಿಕೆ ಮೇಲೆ ನಡೆಯುತ್ತೆ. ಸ್ಥಳೀಯವಾಗಿ ಇರತಕ್ಕಂಥ ಕಲಾವಿದರು ನಾವು ಈಗಾಗಲೇ ಅದರಲ್ಲೂ ಕೂಡ ನಾನು ಕೆಲವು ಹೆಸರುಗಳನ್ನು ಕಾಣಿಸಿದ್ದೀನಿ. ಡೇವಿಡ್ ಇರ್ಬೋದು, ಶ್ರೀಧರ್ ಇರ್ಬೋದು, CP ವಿದ್ಯಾಶಂಕರ್ ಮತ್ತೆ ನಮ್ಮ ಸ್ವಾಮಿ ಅವರೆಲ್ಲ ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇನ್ನೂ ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಗೀತಗಾಯನ ಮತ್ತು ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನನಗಿರೋ ಇನ್ನೊಂದು ಆಸೆ ಏನಂದ್ರೆ, ಈಗಾಗಲೇ ಶ್ರೀಧರ್ ಮತ್ತು ಡೇವಿಡ್ ಅವರು ಅಲ್ಲಿ ಸಮ್ಮೇಳನಕ್ಕೋಸ್ಕರ ವಿಶೇಷವಾಗಿ 87 ಜನಕ್ಕೆ ನಾಡಗೀತೆ ಮತ್ತು ರೈತಗೀತೆಯನ್ನ ಅವರು ಅದನ್ನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಷ್ಟೂ ಜನನ್ನ ಅಲ್ಲಿ ಕರ್ಕೊಂಡ್ಬಂದು ಅವ್ರಿಗೊಂದು ರಿಹರ್ಸಲ್ ಆದಂಗೂ ಆಗುತ್ತೆ, ಒಂದು ಒಳ್ಳೆ ವೇದಿಕೆ ಕೂಡ ಸಿಕ್ಕತ್ತೆ. ಹಾಗಾಗಿ 87 ಜನ ಅಲ್ಲಿ ನಾಡಗೀತೆ ಮತ್ತು ರೈತಗೀತೆಯನ್ನ ಪ್ರಸ್ತುತಗೊಳಿಸೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಒಂದು ಕಾರ್ಯಕ್ರಮನ ಕೂಡ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಗೋಷ್ಠಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಡಾಕ್ಟರ್ BV ನಂದೀಶ್ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಮೈ ಶುಗರ್ ಕಂಪನಿ ಅಧ್ಯಕ್ಷರಾದ CD ಗಂಗಾಧರ್ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಇದೇ 13ರಂದು ಹಮ್ಮಿಕೊಂಡಿರುವುದಾಗಿ ನಗರಸಭಾ ಸದಸ್ಯರಾದ ಶ್ರೀಧರ್ ಹಾಗೂ ಕಾಂಗ್ರೆಸ್ ಮುಖಂಡರಾದಂತಹ ಚಿನ್ಕುರಳಿ ರಾಮೇಶ್ ವಿವರಣೆಯನ್ನು ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರಸಭಾ ಸದಸ್ಯರಾದ ಶ್ರೀಧರ್ ಹಾಗೂ ಚಿನ್ಕುರಳಿ ರಮೇಶ್ ರವರು CD ಗಂಗಾಧರ್ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇದೇ 13ರ ಶುಕ್ರವಾರ ಬೆಳಗ್ಗೆ 8:30 ಗಂಟೆಗೆ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಮಂಡ್ಯ ವೈದ್ಯಕೀಯ ಕಾಲೇಜಿನ ಒಳರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮ ಹಾಗೂ ಮಂಡ್ಯ ವೈದ್ಯಕೀಯ ಕಾಲೇಜಿನ ಬಾಣಂತಿಯರಿಗೆ ಮಮತೆ ಮಡಿಲ ಮುಖಾಂತರ ಗಂಜಿ ವಿತರಣಾ ಕಾರ್ಯಕ್ರಮ ಜೊತೆಗೆ ಪ್ರೇರಣಾ ಅಂಧ ಮಕ್ಕಳ ಶಾಲೆಯಲ್ಲಿ ಊಟ ವಿತರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ವಿವರಿಸಿದರು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಮೈ ಶುಗರ್ ಕಂಪನಿಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ CD ಗಂಗಾಧರ್ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾಳೆ 13/12/2024 ಶುಕ್ರವಾರ ಅವರ ಜನ್ಮದಿನದ ಪ್ರಯುಕ್ತ 13/12/2024 ಶುಕ್ರವಾರ ಸಮಯ ಬೆಳಗ್ಗೆ 8:30 ಗಂಟೆಗೆ ಶ್ರೀ
ವಿದ್ಯಾನಗರದಲ್ಲಿರುವಂಥ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅವ್ರಿಗೆ ದೇವರು ಇನ್ನೂ ಆಯಸ್ಸು, ಆರೋಗ್ಯ, ಯಶಸ್ಸನ್ನು ಕೊಡಲಿ ಅಂತ ಹರ್ಸೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಮತ್ತು ಮಂಡ್ಯ ವೈದ್ಯಕೀಯ ಕಾಲೇಜಿನ ಮತ್ತು ನಮ್ಮ ಜಿಲ್ಲಾಸ್ಪತ್ರೆಯ ಒಳ್ಳೆಯ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮತ್ತು ಅಲ್ಲಿ ಮಮತೆಯ ಮಡಿಲು ಬಾಣಂತಿಯರ ಗಂಜಿ ಕೇಂದ್ರದಲ್ಲಿ ಬೆಳಗಿನ ಉಪಹಾರವನ್ನು ಅವರ ಹೆಸರಿನಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಪ್ರೇರಣಾ ಅಂಧ ಮಕ್ಕಳ ಶಾಲೆಯಲ್ಲಿ ಅಲ್ಲಿಗೂ ಕೂಡ ಅವ್ರಿಗೆ ಊಟದ ವ್ಯವಸ್ಥೆನ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಇವರ ಒಂದು ದಿನವನ್ನು ಅವರ ಹಿತೈಷಿಗಳು ಮತ್ತು ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಅವ್ರಿಗೆ ಹರಸಿ ಹಾರೈಸಿ ಅವ್ರಿಗೆ ಇನ್ನೂ ಹೆಚ್ಚಿನ ಭಗವಂತ. ಒಬ್ಬ ರೈತ ಕುಟುಂಬದಿಂದ ಬಂದಂಥ ಸಿ.ಡಿ. ಗಂಗಾಧರ್ ಅವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರದ ಚಿಕ್ಕುಣಿಯನ್ನು ಹಿಡಿದು 7 ವರ್ಷಗಳನ್ನು ಪೂರೈಸಿದ್ದಾರೆ. ಇದು ಇತಿಹಾಸ ಅಂತಲೇ ಹೇಳಬೇಕು. ಮತ್ತೆ ಇವರ ಕಾಲಾವಧಿಯಲ್ಲಿ ಇವರು ಸಂಘಟನಾ ಚತುರರಾಗಿ ಇಡೀ ಜಿಲ್ಲೆಯಾದ್ಯಂತ ಪ್ರವಾಸವನ್ನು ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 6 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಹಗಲಿರಳು ಟೊಂಕ ಕಟ್ಟಿ ಇಡೀ ತಾಲೂಕುವಾರು ಪ್ರವಾಸವನ್ನು ಕೈಗೊಂಡು ಶ್ರಮಪಟ್ಟಿದ್ದಾರೆ. ನಂತರ ಜರುಗಿದಂಥ ವಿಧಾನ ಪರಿಷತ್ತಿನ ಚುನಾವಣೆಗಳಲ್ಲೂ ಇವರು ಪಕ್ಷಕ್ಕೆ ಜಯ ತರುವಲ್ಲಿ ಸಫಲರಾಗಿದ್ದಾರೆ. ಇವರಿಗೆ ನಾಳೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ಅಭಿಮಾನಿಗಳ ಪರವಾಗಿ ಎಲ್ಲರೂ ಒಗ್ಗೂಡಿ ಇನ್ನು ಆ ದೇವರು ಚಾಮುಂಡೇಶ್ವರಿ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ಜಿಲ್ಲೆಯಲ್ಲಿ ಸದೃಢವಾಗಿ ಮತ್ತೆ ಮುಂಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಆಗ ಮನ್ಮೂಲ್ ಸೇರಿದಂತೆ ಜರುಗುವ ಎಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಅವರಿಗೆ ಆ ಚಾಮುಂಡೇಶ್ವರಿ ಶಕ್ತಿಯನ್ನು ನೀಡಲಿ ಅಂತೇಳಿ ನಾವಾರು ಭಾವಿಸುತ್ತಾ ಗೋಷ್ಠಿಯಲ್ಲಿ ಚಂದಗಾಲು ವಿಜಯಕುಮಾರ್, ಗ್ಯಾರಂಟಿ ಸಮಿತಿ ಸದಸ್ಯರಾದ ವಿಜಯಕುಮಾರ್, ವೀಣಾಶಂಕರ್ ಹಾಗೂ ಇನ್ನಿತರರಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಮದ್ದೂರು ತಾಲೂಕು ಆಡಳಿತದ ದುರಾಡಳಿತ ಹಾಗೂ ತಾಲೂಕು ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ರೈತರಿಗೆ ಯಾವುದೇ ಕೆಲಸ ಕಾರ್ಯಗಳು ಲಂಚವಿಲ್ಲದೆ ನಡೆಯುತ್ತಿಲ್ಲ. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸಿ ನಮ್ಮ ಸಮಸ್ಯೆಗೆ ಉತ್ತರ ನೀಡದ ರಸ್ತೆ ಪ್ರತಿಭಟನೆ ಕೈಬಿಡಲಾಗುವುದು ಅಂತ ಹೇಳಿದರು. ನಿಡಘಟ್ಟ ಗ್ರಾಮದ 25 ದಲಿತ ಕುಟುಂಬಗಳ 52 ಎಕರೆ ಜಮೀನು ದಲಿತ ಕುಟುಂಬಕ್ಕೆ ನೀಡಲಾಗಿದ್ದು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕೈಬಿಡಲಾಗಿದೆ, ಕೂಡಲೇ ಸರಿಪಡಿಸಬೇಕು ಅಂತ ಒತ್ತಾಯಿಸಿದರು. ತಾಲೂಕು ಕಚೇರಿಯಲ್ಲಿ ರೈತರ ಮತ್ತು ಸಾರ್ವಜನಿಕ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗಬೇಕಾದರೆ ಸರ್ಕಾರದ ಆದೇಶದಂತೆ 5 ವರ್ಷ ಮೇಲ್ಪಟ್ಟ ಯಾವ ಸಿಬ್ಬಂದಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರೂ ಅವರನ್ನು ಬೇರೆಡೆಗೆ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ವಿಭಾಗೀಯ ಸಂಚಾಲಕ ಶಿವರಾಜ್ ಮುರಳಿಗ ಆಗ್ರಹಿಸಿದರು. ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಅದಕ್ಕೋಸ್ಕರ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಬರಬೇಕು ಸ್ಥಳಕ್ಕೆ. ಯಾಕಂದ್ರೆ ಇವ್ರ ಕೈ ರಾಲಿಲ್ಲ ಅಂದಮೇಲೆ ಮತ್ತೆ ಇವ್ರಿಗೆ ಮನವಿಯನ್ನು ಕೊಟ್ಟರೆ ನಮ್ಮಂತ ದಟ್ಟ ಜನಗಳು ಇನ್ಯಾರೂ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಬರಬೇಕು. 1 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಮನವಿ ಏನಾಗೈತೆ ಅಂತ ನಮಗೆ ಎಲ್ಲ ಬಿಡಿಸಿ ಹೇಳೋಗಿಂತಲೂ ಕೂಡ ನಾವು ಈ ಸ್ಥಳದಲ್ಲೇ ಇರ್ತೀವಿ. ಆದ್ರಿಂದ ದಯವಿಟ್ಟು ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಯಾರೋ ಸುಮ್ಮನೆ ಬಂದಿಲ್ಲ, ಸಮಸ್ಯೆಗಳನ್ನ ಒತ್ಕೊಂಡೇ ಬಂದಿರ್ತಕ್ಕಂಥದ್ದು. ಇನ್ನ ಒಂದು ಗ್ರಾಮ ಪಂಚಾಯತ್ ಆಡಳಿತಗಳು ಏನ್ ಮಾಡ್ತವೆ ಅಂದ್ರೆ ಸಾರ್ವಜನಿಕವಾಗಿ ಸ್ವತಂತ್ರ ಪೂರ್ವದಿಂದಲೇ ಮನೆ ಕಟ್ಕೊಂಡಿರ್ತಕ್ಕಂಥ ಮನೆಗಳನ್ನ ಸಾಮಾನ್ಯ ಸಭೆಯಲ್ಲಿ ರೆಜುಲೇಷನ್ ಮಾಡಿ ರಾಮ ಮಂದಿರಕ್ಕೆ ಬೇಕು ಎಂಬತಕ್ಕಂಥ ವಾಸದ ಮನೆನೇ ರಾಮ ಮಂದಿರಕ್ಕೆ ಬರೆದಿರ್ತಕ್ಕಂಥ ನಿರ್ದೇಶನ ಆಬಲ್ವಾಡಿ ಗ್ರಾಮ ಪಂಚಾಯತಿಲಿ ನಡೆದಿದೆ. ಈ ನಾಚಿಕೆ ಏನಿನ ತಾಲೂಕು ಆಡಳಿತಕ್ಕೆ ಇಲ್ಲ. ಯಾಕಂದ್ರೆ ಒಂದು ಅಧಿಕಾರಿಗಳೆಲ್ಲ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡು
ಒಳ್ಳೆ ದಕ್ಷ ಆಡಳಿತ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲೇ ಇರ್ತಾರೆ. ಇಲ್ಲಿ ಕೆಲವು ವರ್ಷಗಳಿಂದ ಬೇರೂರು ಬಿಟ್ಟಿರ್ತವೆ. ಪ್ರತಿಭಟನೆ ನೇತೃತ್ವವನ್ನು ಚಂದ್ರು, ದೇವಯ್ಯ, ಶಂಕರ್, ಪ್ರಕಾಶ್, ಶ್ರೀನಿವಾಸ್, ಪುಟ್ಲಿಂಗಯ್ಯ, ಸುರೇಶ್ ವಹಿಸಿದರು. ಕೇರ್ಪೇಟೆ ತಾಲೂಕಿನ ತೆಂಡೆಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನೌಕರರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ರೈತನ ಮೇಲೆ ಹಲ್ಲೆ ಆರೋಪ ವ್ಯಕ್ತವಾಗಿದ್ದು, ಕೇರ್ಪೇಟೆ ತಾಲೂಕಿನ ಸೀಡನೆರೆ ಹೋಬಳಿಯ ತೆಂಡೆಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನೌಕರರು ಪ್ರತಿಭಟನೆ ನಡೆಸಿದ್ದಾರೆ. ತೆಂಡೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆದನೂರು ಗ್ರಾಮದ ಸುರೇಶ್ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದಾರೆ. ರೈತ ಸುರೇಶ್ ತಮ್ಮ ಮನೆಯ ಈ ಖಾತಾ ದಾಖಲೆಗಳನ್ನು ಕೇಳಲು ಹೋದಾಗ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಕಪ್ಪಾಳಕ್ಕೆ ಹೊಡೆದು ಕೆಳಗೆ ಬೀಳಿಸಿದಾಗ ಸ್ಥಳದಲ್ಲಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿರುವುದಾಗಿ ತಿಳಿಸಿದ್ದಾರೆ. ಆಫೀಸಲ್ಲಿ ಕೆಲಸ ಮಾಡ್ತಿದ್ದು ಪಿಡುವ ಚೇಂಬರಲ್ಲಿ ಕೂತಿದ್ರು. ನಾನು ಜಗಳದಲ್ಲಿ ಕೂತಿದ್ದು, ನಾನು ಇಲ್ಲಿ ಕೂತಿದ್ದು ಜಗಳಲ್ಲಿ ಕೂತಿತ್ತು. ಸುರೇಶಣ್ಣ ಆ ಕಡೆಯಿಂದ ಬಂದರು. ಇಲ್ಲಿ ಬೇರೆಯವರು ಚಡಂಗೇರರು 2 ಜನ ಇದ್ದರು, ಗುಂಡಣ್ಣನೂ ಇತ್ತು ಇಲ್ಲಿ ನಮ್ಮ ಸದಸ್ಯರು. ಆ ಸುರೇಶಣ್ಣ ಬಂದು ಪಾಪ ಅಲ್ಲಿ ನಿಂತ್ಕೊಂಡು ಒಂದು ವಾರದಿಂದ ಕೊಡ್ತೀನಿ ಅಂತ ಅಂದರೆ ಕೊಡಿ ಈ ಸ್ವತ್ತ ನನಗೆ ಬೇಕು ಅಂತ ಅಲ್ಲಿ ಬಾಗಿಲು ನಿಂತ್ಕೊತು. ಇವ್ರಲ್ಲಿ ಹೋಗಿ ನಿಂತವ್ರು ಅಷ್ಟೇ ಕೂತಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರು ನಮಸ್ಕಾರ ಅಂದೇಟಿಗೆ ಮಾತಾಡೋಕ್ಕೆ ಅಂತ. ಅವ್ರಲ್ಲಿ ಪಾಪ ಹೊರಿಕಂಡು ನಿಂತಿತ್ತು. ಹೊರಿಕಂಡು ನಿಂತಾಗ ಇವ್ರು ಏನು ಅನ್ನಲ್ಲ, 2 ಕ್ಯಾಪಾಲ್ ಕೊಡೋದು ಸರ್. ಅದು ಸುರೇಶಣ್ಣಂಗೆ ಪಿ ಡಿ ಒ ಹೌದು. ಏನವ್ರ ಹೆಸರು? ಸತೀಶ್ ಕುಮಾರ್ ಅಂತ ಹೊಡೆದವರು. ನಿಮ್ಮ ಹೆಸರು? KS ಕುಮಾರ್ ಅಂತ. ಪಂಚಾಯಿತಿಯಲ್ಲಿ ಪ್ರತಿಯೊಂದಕ್ಕೂ ಹಣಕ್ಕೆ ಬೇಡಿಕೆ ಇಟ್ಟ ದಬ್ಬಳಕೆ ನಡೆಸುತ್ತಾರೆ ಎಂದು ಆರೋಪಿಸಿರುವ ಸದಸ್ಯರು ಮತ್ತು ಸ್ಥಳೀಯರು ಇಂತಹ ಭ್ರಷ್ಟಾಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪಂಚಾಯತಿ 3:15 4 ಗಂಟೆ ಒಳಗಡೆ ಒಂದು ಘಟನೆ ನಡೆದಿತ್ತು. ಆ ಘಟನೆಗೆ ಸಿಒವರೆಗೂ ಕೂಡ ಕಾಲ್ ಮಾಡಿದ, ಸಿಒರು ಫಿಟ್ ಮಾಡಿಲ್ಲ. ಇವರೆಗೂ ಕೂಡ 4-5 ಸಾರಿ ಫೋನ್ ಮಾಡಿದಾಗ ನರಸಿಂಹರಾಜ್ ಅನ್ನೋರನ್ನ ಕಳಿಸಿದ್ದಾರೆ. ಸಿಒ ಅವರು ಬಂದು ಇದು ತನಿಖೆ ಮಾಡೋವರೆಗೂ PDOನ ಒಳಗಡೆ ಕೂಡೋದಿಲ್ಲ, ಬೇರೆ PDOನೇ ಹಾಕಿ ಪಂಚಾಯತಿಗೆ ಪ್ರತಿಭಟನೆ ಸಿಒ ಬರೋವರೆಗೂ ನಿಲ್ಲೋದಿಲ್ಲ. ಪ್ರತಿಭಟನೆ ನಾಳೆ ನಾಡ್ದು ಯಾವತ್ತು ಸಿಒ ಬಂದು ಗಮನಕ್ಕೆ ಬರೋ ಅಂದೆ ಇಲ್ಲಿ ತೆಂಡೆಕೆರೆ ಪಂಚಾಯತಿ ಬರಗಂಟು ಪ್ರತಿಭಟನೆ ನಡೆಯುತ್ತದೆ. ಘಟನೆ ಸಂಬಂಧ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಡಾಕ್ಟರ್ ನರಸಿಂಹರಾಜು ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಪಡೆದು ವರದಿ ಸಲ್ಲಿಸುವುದಾಗಿ ಹೇಳಿಕೆ ನೀಡಿದ್ದಾರೆ. ಈ ಘಟನೆಯಲ್ಲಿ ಹಲ್ಲೆಗೊಳಗಾದ ಸುರೇಶ್ ಪುತ್ರ ನಂದನ್ ಕುಮಾರ್, PDO ಸತೀಶ್ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಡಿಸೆಂಬರ್ 14 ಮತ್ತು 15ರಂದು ಕೇರ್ಪೇಟೆ ತಾಲೂಕು ಬೆಡದಹಳ್ಳಿ ಪಂಚಭೂತೇಶ್ವರ ಕ್ಷೇತ್ರದ ದಶಮಾನೋತ್ಸವ ಸಂಭ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಜರುಗಲಿದ್ದಾವೆ ಅಂತ ಸುಕ್ಷೇತ್ರದ ಪೀಠಾಧಿಪತಿ ರುದ್ರಮುನಿ ಸ್ವಾಮೀಜಿ ತಿಳಿಸಿದ್ದಾರೆ. ಡಿಸೆಂಬರ್ ತಿಂಗಳ 14 ಮತ್ತು 15ರಂದು ಕೇರ್ಪೇಟೆ ತಾಲೂಕು ಸಂತೆಬಾಚಹಳ್ಳಿ ಹೋಬಳಿ ಬೆಡದಹಳ್ಳಿ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ದಶಮಾನೋತ್ಸವ ಸಂಭ್ರಮದ ಅಂಗವಾಗಿ ಧಾರ್ಮಿಕ ಸಮ್ಮೇಳನ, ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪಂಚ ಪ್ರಶಸ್ತಿ ಪ್ರದಾನ, ಪೌರ ಕಾರ್ಮಿಕರು ಹಾಗೂ ಹಿರಿಯ ನಾಗರಿಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಡದಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನ ಮಹಾಜನತೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಸುಕ್ಷೇತ್ರದ ಪೀಠಾಧಿಪತಿ ಶ್ರೀ ರುದ್ರಮುನಿ ಸ್ವಾಮೀಜಿ ತಿಳಿಸಿದರು. ಕೇರ್ಪೇಟೆಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವನೂರು ಮಹಾಸಂಸ್ಥಾನ ಮಠದ ಮಾದೇಶ್ ಗುರುಜಿ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹನುಮಂತನಾಥ ಮಹಾಸ್ವಾಮೀಜಿ ಹಾಗೂ ಶಂಭುನಾಥ ಸ್ವಾಮೀಜಿ, ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಗಣಪತಿ ಹೋಮ, ಧಾರ್ಮಿಕ ಪೂಜೆಗೆ ಸೇರಿದಂತೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದಾವೆ ಅಂತ ಅವರು ತಿಳಿಸಿದರು. ಡಿಸೆಂಬರ್ 14 ಶನಿವಾರ 4 ಗಂಟೆಯಿಂದ ಪ್ರಾರಂಭವಾಗದಂತಹ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಆ ದಿನ ನಮ್ಮ ಗುರುಗಳಾದಂತಹ ಡಾಕ್ಟರ್ ಶ್ರೀ ಮಾದೇಶ್ ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಕುಂಚಿಟಿಗರ ಮಹಾಸಂಸ್ಥಾನ ಕೊರಟಗೆರೆ ತಾಲೂಕು ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಗಳು ಆದಿಚುಂಚನಗಿರಿ ಶಾಖಾಮಠ ಹಾಸನ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ನಮ್ಮ ಕೇರ್ಪೇಟೆ ತಾಲೂಕಿನ ಪೂಜ್ಯರಾದಂತಹ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಬಾಳೆಹೊನ್ನೂರು ಶಾಖಾಮಠ ತೆಂಡೆಕೆರೆ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ಶ್ರೀ ಶಿವಬಸವ ಸ್ವಾಮೀಜಿಗಳು ಶ್ರೀ ರಾಮಯೋಗೇಶ್ವರ ಮಠ ಬೇಬಿ ಬೆಟ್ಟ ಪಾಂಡವಪುರ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರ ಜೊತೆಯಲ್ಲಿ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಾದಂತಹ HT ಮಂಜೂರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಅಲ್ಲಿನ PDO ಹಾಗೂ ಕಾರ್ಯದರ್ಶಿಗಳು, ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು, ಸಲಹೆಯನ್ನು ಕೊಟ್ಟಂಥ ನಮ್ಮ ವರನಾಥ್ ಕಲ್ಲಳ್ಳಿ ದೇವಾಲಯದ
ಟ್ರಸ್ಟಿಯಾದಂತಹ ರಾಘವನ್ ಮಹಾಸ್ವಾಮಿಗಳು ಕೂಡ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಈ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಶನಿವಾರದಂದು ಇರುತ್ತದೆ ಹಾಗೂ ಭಾನುವಾರವೂ ಕೂಡ ಇದೇ ರೀತಿ ಮಹಾಸ್ವಾಮಿಗಳ ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಸುತ್ತಮುತ್ತಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತವೃಂದದವರು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕು ಅಂತ ಈ ಮೂಲಕ ಈ ಸಂದರ್ಭದಲ್ಲಿ ಮಠದ ಕಾರ್ಯದರ್ಶಿ ಕಾಂತರಾಜು ಮತ್ತು ಎಳನೀರು ವ್ಯಾಪಾರಿಗಳು ಮತ್ತು ಬಿಜೆಪಿ ಉಪಾಧ್ಯಕ್ಷರಾದ ಭಾರತೀಪುರ ಪುಟ್ಟಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಹಿತ್ಯ ಸಮ್ಮೇಳನಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ. ಉಸ್ತುವಾರಿ ಮಂತ್ರಿ ಚೇಲುವರಾಯಸ್ವಾಮಿ ನೇತೃತ್ವದಲ್ಲಿ ಆಮಂತ್ರಣ. ಸಮ್ಮೇಳನ ಯಶಸ್ವಿಗೆ ಸಿದ್ದರಾಮಯ್ಯ ಶುಭ ಹಾರೈಕೆ. ಡಿಸೆಂಬರ್ 14ರಂದು ಡಾಕ್ಟರ್ ಎಚ್.ಎನ್. ನಾಗರಾಜರವರಿಗೆ ಪಟ್ಟಾಭಿಷೇಕ. ವಿವಿಧ ಮಠಾಧೀಶರ ಆಗಮನ. ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಯಾಗಿ ನೇಮಕ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಮದ್ದೂರು ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ. ನ್ಯಾಯ ಸಿಗುವವರೆಗೂ ಹೋರಾಟದ ಎಚ್ಚರಿಕೆ. ಕಾಲೇಜು ವಿದ್ಯಾರ್ಥಿಗಳಿಗೆ ರಸಪ್ರತಿ ಸ್ಪರ್ಧೆ ಆಯೋಜನೆ. ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಚಾಲನೆ. ಸಮ್ಮೇಳನ ಯಶಸ್ವಿಗೊಳಿಸಲು ಕಳಕಳಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.